ಗುರುಜಿ, ನೀವು ಹೇಳ್ತಿದ್ರಿ ಇವತ್ತು ಯತಿಗಳಿಗೆ ಮಹಾಲಯ ಅಮಾವಾಸ್ಯೆ ಇದ್ದಂತೆ ಅಂತ. ನನಗೆ ಒಂದು ವಿಷಯ ಅನಿಸ್ತು. ಯತಿಗಳು ಅಂದ್ರೆ ಈ ಸಂಸಾರದ ಜಂಜಾಟವೇ ಬೇಡ ಅಂತ ಎಲ್ಲವನ್ನ ಬಿಟ್ಟು ಈ ಲೌಕಿಕ ಒಂದು ಜಗತ್ತಿನ ಸಹವಾಸ ಬೇಡ ಅಂತ ಹೋದವ್ರಿಗೂ ಕೂಡ ಈ ಕರ್ಮ ಎಳ್ಕೊಂಡ್ ಬರುತ್ತೆ ಅಂತ ಹೇಳ್ತೀರಾ. ಅವರು ಕೂಡ ಈ ಒಂದು ಪಿತೃ ಕಾರ್ಯಗಳನ್ನ ಮಾಡ್ಲೇಬೇಕು ಅನ್ನೋದು ಕಡ್ಡಾಯವೇ ಗುರುಜಿ? ಖಂಡಿತ. ಏನು ಅಂದ್ರೆ ಕರ್ಮಶೇಷವನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕರ್ಮಶೇಷ ಅನ್ನೋದು ಅವನ ಅಕಸ್ಮಾತ್ ಮಾಡದೇ ಇದ್ದ ಪಕ್ಷದಲ್ಲಿ ನಿಜವಾಗ್ಲೂ ಆ ಋಣವನ್ನು ತಂದೆ ತಾಯಿ ಬದುಕಿದ್ದಾಗ ಮಾಡದೇ ಇರೋದನ್ನ ತಪ್ಪಿಸ್ಕೊಂಡು ಹೋದಾಗೆ ಅಂತ. ಹೇಳಿ ಕಣ, ನಿನ್ನ ಜೀವನ ತಪ್ಪಿಸ್ಕೊಂಡು ಹೋಗ್ತಾ ಇದೆಯಾ ಕಷ್ಟದಿಂದ ಅಂತೀವಲ್ಲ, ಹಾಗೆ ಈ ಪಿತೃಪಕ್ಷ ಮಾಡದಿದ್ದ ಪಕ್ಷದಲ್ಲಿ ಅವನು ಮಠಾಧೀಶ್ವರ ಆದರೂ ಸಹ ಅವನಿಗೇನಾದರೂ ಒಂದು ಲೋಪದೋಷ ಬರ್ತಾ ಇರುತ್ತೆ. ಅಥವಾ ಅವ್ನು ಸನ್ಯಾಸಿ ಆಗಿದ್ದರೆ ಏನೋ ಲೋಪದೋಷ ಬರ್ತಿರುತ್ತೆ. ಅಥವಾ ಅವ್ನ ತಂದೆ ತಾಯಿಯಿಂದ ದೂರ ಆಗಿಬಿಟ್ಟಿದ್ರೆ ಈ ತಾಯಿ ಕೊರಗಿರ್ತಾಳಲ್ವ, ಅಥವಾ ತಂದೆ ಕೊರಗಿರ್ತಾನಲ್ಲ, ಪ್ರೀತಿಯ ಮಗ ಅಥವಾ ಪ್ರೀತಿಯ ಮಗಳು ಅಥವಾ ಯಾವುದಾದ್ರು ವಿಶೇಷವಾಗಿರ್ತಕ್ಕಂಥ ಅಗೋರಿ ಅವನಿಗೆ ಬೇಡ ಅಂತ ಅವನು ಹೊರಟಾಗಿರ್ತಾನೆ. ಆದರೂ ಇಲ್ಲೂ ಸಹ ಈ ಒಂದು ವಿಶ್ವಾಸ ಪ್ರೀತಿಯಲ್ಲಿ ಆ ಕೊರಗಿದೆಯಲ್ಲ, ಆ ಕೊರಗು ಅವನ್ನ ಕಾಡ್ತಾ ಇರ್ತಂತೆ. ಮಠದಿಂದ ಓಡಿಸೋವಂಥ ಯೋಚನೆ ಯಾರಾದರೂ ಕಿಡಿಗೇಡಿಗಳು ಮಾಡ್ತಾರಂತೆ. ಅಥವಾ ಯಾವುದಾದ್ರೂ ಅವನ ಮೇಲೆ ಹಗರಣಗಳು ಬರುತ್ತೆ. ಅವನ ಮೇಲೆ ಹಗರಣ ಬಂತು ಅಂದರೆ ಅರ್ಥ ಏನೋ, ಪಿತೃಕಾರ್ಯ ನೀನು ಸರಿಯಾಗಿ ಮಾಡದೇ ಇರೋದ್ರಿಂದ ನಿನ್ನ ಪೀಠನೂ ಅಲ್ಲಾಡ್ತಾ ಇದೆ ಅಲ್ವಾ. ಅದಕ್ಕೆ ಯತಿಗಳು ಕೂಡ ಇಂಥ ಒಂದು ಕಾರ್ಯವನ್ನು ಮಾಡ್ಕೊಳ್ಳೋ ಅವಕಾಶಗಳನ್ನ ಯತಿ ಮಹಲ್ಯ ಅಂತೀವಿ. ಅದರಲ್ಲಿ ಬ್ರಾಹ್ಮಣಾರ್ಥಗಳು ಭಾಳ ಜನ ಮಾಡ್ತಾರೆ. ಬ್ರಾಹ್ಮಣೇಂದ್ರಿಗಳು ಅಂದರೆ ಬ್ರಾಹ್ಮಣ ಅಲ್ಲದೇ ಇರತಕ್ಕಂಥವನು ಸಾಕಷ್ಟು ಜನ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಪಾಪ. ಇವತ್ತು ಶೃಂಗೇರಿ ಪೀಠಾಧಿಪತಿಗಳಾಗಿರ್ತಕ್ಕಂಥವ್ರು, ಜಗದ್ಗುರುಗಳಾಗಿರ್ತಕ್ಕಂಥವ್ರು ಕೂಡ ಅವರ ತಾಯಿಯ ಒಂದು ಕಾರ್ಯವನ್ನು, ಅವ್ರ ತಾತನ ಒಂದು ಕಾರ್ಯವನ್ನು ಅವರುಗಳು ಯತಿಗಳನ್ನು ಈ ಒಂದು ಕಾರ್ಯವನ್ನು ಮಾಡ್ಕೊಳ್ತಕ್ಕಂಥದ್ದು. ಅವ್ರು ಹೇಗೆ ಮಾಡ್ಕೊತಾರೆ? ದೂರದಿಂದ ಒಂದು ವಟುವನ್ನು ಕಳಿಸ್ತಾರೆ, ಅವನ ಮುಖಾಂತರ ಮಾಡಿಸ್ತಾರೆ. ಯಾಕೆಂದರೆ ಇವರು ದೇವರ ಆರಾಧಕರಾಗೋಗಿರೋದ್ರಿಂದ ಇವರು ಆ ಲೌಕಿಕದಿಂದ ಅಲೌಕಿಕವಾಗಿರ್ತಕ್ಕಂಥ ದೈವ ಜಗತ್ತಿಗೆ ಬಂದ್ಬಿಟ್ಟಿರ್ತಾರೆ. ಸೊ ಏನು ಮಾಡ್ತಾರೆ? ಉಡ್ದಾರವನ್ನು ತೆಗೆದಾಕ್ಬಿಡು, ನಾನು ತೆಗೆದಾಕೊಂಡೆ, ನಾನು ಯಾವ ಜಾತಿ ವರ್ಗ ಅನ್ನೋದು ನನ್ನ ಹತ್ರ ಇಲ್ಲ ಅಂತ ಉಡ್ದಾರ ತೆಗೆದಾಕ್ಬಿಡ್ತಾರೆ. ಜನವಾರ, ಸೊ ನೀನು ಬ್ರಾಹ್ಮಣೇಂದ್ರನಲ್ಲ ತೆಗೆದು ಹಾಕ್ಬಿಡು. ಎಲ್ಲ ಅಲ್ದಾದಾಗ ಏನು ಅಂದರೆ ನೀನು ಗಾಯತ್ರಿ ಧ್ವಜವನ್ನು, ನೀನು ಪೀಠವಕ್ಕೆ ಅನುಗ್ರಹವಾಗಿ ನಿರ್ವಾಣ ಸ್ವರೂಪದಲ್ಲಿರ್ತಕ್ಕಂಥವನು ಭಗವಂತನಿಗೆ ಸಾನ್ನಿಧ್ಯ. ಅದಕ್ಕೆ ಹೇಳ್ತಾನೆ 5 ವರ್ಷದ ಮಗು ಒಳಗೆ ಏನಿದೆ ದೇವ್ರು ನೋಡ್ಕೊತಾನೆ, 60 ವರ್ಷದ ಮೇಲೆ ದೇವ್ರು ನೋಡ್ಕೊತಾನೆ. ಅದಕ್ಕೆ 50 ವರ್ಷದ 60 ವರ್ಷದ ಒಳಗಡೆ ಏನಿರ್ತೀವಿ ನಾವೆಲ್ಲ ಮನುಷ್ಯರಾಗಿರ್ತಕ್ಕಂಥವ್ರು. ಆದರೆ 5 ವರ್ಷಕ್ಕೆ ಮೊದಲು ದೇವ್ರ ಸಮಾನ ಕಣ ಮಿಕ್ಕಿದವ್ರು ನೋಡ್ಕೊತಾರೆ ಅನ್ನಲ್ವಾ. ಹಾಗೆ ಏನೇ ಆಗು ಹೋಗುಗಳನ್ನ ಮಧ್ಯದಲ್ಲಿ ಹೇಗೆ ನೋಡ್ಕೊಳ್ತೇವೋ ಹಾಗೆ ಜೀವನವನ್ನು ಯತಿಗಳು ಕೂಡ ಅವ್ರ ತಂದೆ ಕಾರ್ಯ, ಅವ್ರ ತಾಯಿ ಕಾರ್ಯನ ಮಾಡ್ಕೊಳ್ಳೋಕ್ಕೆ ಒಂದು ಸದಾವಕಾಶ ವರ್ಷದಲ್ಲಿ ಒಂದ್ಸರಿ ಯತಿ ಮಹಾಲಯ ಅಂತೀವಿ. ಆ ಮಹಾಲಯಗಳಲ್ಲಿ ಅವರುಗಳು ಅಕಸ್ಮಾತ್ ಸ್ಮರಣೆಯಿಂದ ಮಾಡ್ಕೋಬೋದು. ಯಾರಿಗೆ? ತಾಯಿಗೋಸ್ಕರ ಮಾಡ್ಕೋಬೋದಂತಷ್ಟೇ, ತಂದೆ ಕಾರ್ಯ ಮಾಡೋ ಹಾಗಿಲ್ಲ. ಅದಕ್ಕೆ ಯಾರನ್ನ ಒಟ್ಟಿಗೆ ಇಟ್ಬಿಟ್ಟು ನೀವು ಮಾಡಿ ಅಂತಾರೆ, ಮಾಡಿಸ್ತಾರೆ. ಮಾಡತಕ್ಕಂಥ ಕಾರ್ಯವನ್ನು ಮಾಡಿಸಿ ತದನಂತರ ತರ್ಪಣವನ್ನು ಬಿಟ್ಟಿಸಿ ಪರಿವರ್ತನೆ ಮಾಡಿಕೊಂಡು ಮತ್ತೆ ತಿರುಗಿ ಸನ್ಯಾಸ ಯೋಗಕ್ಕೆ ವಾಪಸ್ ಬರ್ತಾರೆ. ಅಂದರೆ ಸನ್ಯಾಸ ಯೋಗಕ್ಕೆ ಬರ್ತಾರೆ ಅಂದರೆ ಅರ್ಥ ಏನೋ, ಅಲ್ಲಿ ಆ ಪೀಠದ ಮೇಲೆ ಕೂತ್ಕೊಂಡು ನೀವು ಮಾಡ್ಕೊಳ್ಳೋ ಹಾಗಿಲ್ಲ. ಪೀಠ ಬಿಟ್ಟು ದೂರದಿದ್ದಾಗ ನೀನು ಮತ್ತೆ ಪುನರ್ಚೇತನಗೊಳಿಸ್ಕೊಂಡು 3 ದಿವಸದ ಕಾಲ ಅದನ್ನು ಮಡಿ ಅಂತ ಹೇಳ್ತೀವಿ, ಆ ಮಡಿಯನ್ನು ಬಿಟ್ಟು ತದನಂತರ ಬಂದು ಕಾರ್ಯವನ್ನು ಮಾಡಿಕೊಂಡು ಮಹಾಲಯ ಪಕ್ಷದಲ್ಲಿ ಮತ್ತೆ ದೇವರ ಆರಾಧನೆ ಮಾಡಿಕೊಂಡು, ಮಹಾಲಯ ಅಮಾವಾಸ್ಯೆ ಅಲ್ಲ ಆವಾಗ ದುರ್ಗಾ ಆರಾಧನೆಯನ್ನು ಮಾಡಿಕೊಂಡು ಮತ್ತೆ ಪೀಠಾರೋಹಣ ಮಾಡಿಕೊಂಡಾಗ ರಾಜಸಿಂಹಾಸನ, ಇನ್ನು ನವದುರ್ಗಾ ಸ್ವರೂಪ ಅಲ್ವಾ, ಅದಕ್ಕೆ 9 ದುರ್ಗೆಯರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಅವಕಾಶ. 9 ದುರ್ಗೆಯಲ್ಲಿ ಎಷ್ಟು ವಿಶೇಷ ಅಂದರೆ ದುರ್ಗಾ, ಪ್ರತ್ಯಂಗರ, ಬಹುಳಾಮುಖಿ, ಅಯ್ಯೋ ಏನಾನಂದ ಅಂತೀರ, ಲಲಿತಾ, ಗಾಯತ್ರಿ, ಎಷ್ಟು ವಿಶೇಷ ಅಂತೀರ. ಈ ಗಾಯತ್ರಿ ಜೊತೆಗೆ ಮಧ್ಯದಲ್ಲಿ ಚಂಡಿ. ಅದಕ್ಕೆ ಲಲಿತಾ, ಗಾಯತ್ರಿ, ಚಂಡಿ ಅನ್ನೋಳು 3 ಜನ ಎಷ್ಟು ಸರಳವಾಗಿ ಬರ್ತಕ್ಕಂಥ ಅವಕಾಶ. ನೀಲಾ ಸರಸ್ವತಿ ಅಂತೂ ಮಹಾಸರಸ್ವತಿ ವಿದ್ಯಾದಾನೇಂಚ ಕರ್ಷ್ಯೆ. ಅದರಾದಮೇಲೆ ಶ್ರೀ ಸೂಕ್ತದಲ್ಲಿ ಇರ್ತಕ್ಕಂಥ ಮಹಾಲಕ್ಷ್ಮಿ ಶ್ರೀವಿದ್ಯಾ ಸ್ವರೂಪ. ಅಂಥ ಒಂದು ಶ್ರೀವಿದ್ಯೆಯಲ್ಲಿ ಶ್ರೀ ಸೂಕ್ತ, ಪುರುಸೂಕ್ತ ಅಂತೀವಿ. ಶ್ರೀ ಸೂಕ್ತ ಅಂದರೆ ಮಹಾಲಕ್ಷ್ಮಿ ಕಮಲದ ಹೂವಿನಲ್ಲಿ ಜೇನುತುಪ್ಪದಲ್ಲದ್ದೇ ಆ ತುಪ್ಪವನ್ನು ಹಾಕಿ ಅವಳಿಗೆ ಹೀಗೆ ಕೊಟ್ಟರೆ ಅರ್ಪಣೆ ಅಂತಾಳಂತೆ. ಆ ಲಕ್ಷ್ಮಿ ಆ ಸಂತೃಪ್ತಿಯನ್ನು ಪಟ್ಟರೇನೆ ನವದುರ್ಗೆಯಲ್ಲಿ ಅವಳು ಒಬ್ಬಳು. ಅದಕ್ಕೆ ಆಯುಧ ಪೂಜೆಯಲ್ಲಿ ಭಾಳ ವಿಶೇಷದಲ್ಲಿ ಮಹಾಲಕ್ಷ್ಮಿ ಪೂಜೆ. ಅಮಾವಾಸ್ಯೆ ಅನ್ನೋದು ಆ ಸಮಯಕ್ಕೆ ಪೂಜೆ ಮಾಡ್ಕೊಳ್ತಾರೆ. ಬಲಿ ಅಮಾವಾಸ್ಯೆ, ಬಲಿಪಾಡ್ಯಮಿ ಅಂತಕ್ಕಂಥ ವಿಚಾರದಲ್ಲಿ ಮಹಾಲಕ್ಷ್ಮಿ. ಅದಕ್ಕೋಸ್ಕರ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ಇನ್ನೂ ಶ್ರೇಷ್ಠತೆ ಅವಳಿಗೆ ತುಂಬ ಇಷ್ಟ. ಕೊನೆಯದಾಗಿರ್ತಕ್ಕಂಥ ವನದುರ್ಗ, ಆ ದುರ್ಗ ಬಬ್ಬ ಕೊನೆಗೆ ಚಾಮುಂಡೇಶ್ವರಿ ಆಗ್ತಾಳೆ. ಅದಕ್ಕೆ 3 ದಿವಸದ ಕಾಲ ಮಹಾಕಾಳಿ, 3 ದಿವಸದ ಕಾಲ ಮಹಾಸರಸ್ವತಿ, ಕೊನೆಗೆ ಮಹಾಲಕ್ಷ್ಮಿ ಆಗ್ತಾಳೆ. ಅದಕ್ಕೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 3 3 9 ಆಯಿತು. ಆ 9 ದಿವಸ ನವರಾತ್ರಿಗಳಾಯಿತು. ಅವಾಗ ಮಹಿಷಾಸುರನ ಮರ್ದನವಾಯಿತು. ಚಾಮುಂಡೇಶ್ವರಿಯೇ ಆನಂದ ಪಡ್ತಾಳೆ. ಅದಕ್ಕೆ ಹೇಳೋದು, ಈ ಒಂದು ದುರ್ಗಾಂಶವನ್ನು ನಾವುಗಳು ಯತಿಗಳು ಆವತ್ತು ಆ ಪೀಠಾರೋಹಣ ಮಾಡಿಕೊಂಡು ಕಳಟದಲ್ಲಿ ಕಲಶ ದೇವಿಗೆ ಆರಾಧನೆ ಮಾಡಿ ಹೋಗ್ತಾರೆ. ಅದಕ್ಕೆ ಹೇಳ್ತೀವಿ, ಯಾವತ್ತು ತಿಳ್ಕೊಳ್ಳಿ, ಶುಭವನ್ನು ಯಾರೂ ತಳ್ಳಲ್ಲ. ಯಾವ ಕಾಲಕ್ಕೂ ಮುಂದೆ ತಳ್ಬೋದಂತೆ. ಬರ್ತಡೆಗೆ ಇವತ್ತು ಆಗಲ್ಲ, ಮುಂದಿನ ದಿವಸ ಮಾಡ್ಕೊಳ್ಳೋಣ. ಆದರೆ ತಿಥಿ ಕಾರ್ಯ, ತಾತ ಮುತ್ತಾತಂದು ಕಾರ್ಯ, ಈ ಪಿತೃ ಕಾರ್ಯ ಇಂಥದ್ದು ಮಾತ್ರ ದಯವಿಟ್ಟು ದೂರ ತಳ್ಳಬಾರ್ದು.
ನೀವೆಲ್ಲ ಏನು ಮಾಡ್ಬೋದು ಅಂದರೆ ದಯವಿಟ್ಟು ಎಲ್ಲ ವೀಕ್ಷಕರು ಏನು ನೋಡ್ತಾ ಇದ್ದೀರಾ, ತಾತ ಮುತ್ತಾತಂದ್ರು ಸತ್ತಿರ್ತಕ್ಕಂಥ, ನಾನು ಹೇಳಿದಲ್ಲ 300 ವರ್ಷದ ಪಂಚಾಂಗಗಳಿರುತ್ತೆ. ಸತ್ತಿರೋ ಡೇಟ್ ತೊಗೊಂಬಿಡಿ, ಆ ವಾರ ತಿಳ್ಕೊಂಬಿಡಿ, ಯಾವ ವರ್ಷ ಅಂತ ತಿಳ್ಕೊಂಬಿಡಿ, ಸಾಕು. ಇಷ್ಟು ತಿಳ್ಕೊಂಡು ಆ ಪಂಚಾಂಗಗಳು ಯಾರ ಹತ್ರ ಇರುತ್ತೋ ಅಂಥವ್ರ ಹತ್ರ ಹೋಗಿ ಒಂದು ಕಾಣಿಕೆಯನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಜಾಸ್ತಿ ಇಲ್ಲರೂ ಯಥಾಶಕ್ತಿ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ದಯವಿಟ್ಟು ಈ ತಿಥಿ ಡೇಟ್ ಹಾಕ್ಕೊಟ್ಬಿಡಿ. ಸತ್ತವ್ರದ್ದೆಲ್ಲ ಡೇಟ್ಗಳು ಬರ್ಕೊಂಬಿಡಿ. ಗೊತ್ತಿಲ್ಲದಿರ ಆ ಡೇಟ್ ಬರ್ಕೊಂಬಿಟ್ರೆ ನೆಕ್ಸ್ಟ್ ಟೈಮ್ ಡೇಟ್ಗೆ ಆಚರಿಸಬಾರ್ದು, ತಿಥಿ ದಿವಸನೇ ಆಚರಿಸ್ಬೇಕು. ಬಿದಿಗೆ, ತದಿಗೆ, ಚೌತಿ, ಅಮಾವಾಸ್ಯೆ, ಪೌರ್ಣಮಿ ಏನಿರುತ್ತೋ ಅದನ್ನು ಆಚರಿಸ್ಕೊಳ್ಳೋಕ್ಕೆ ಆ ಡೇಟ್ ಹಾಕೊಂಡ್ಬಿಟ್ರೆ ನೆಕ್ಸ್ಟ್ ಇಯರಿಂದ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ತ್ರಯೋದಶಿ ಅಥವಾ ಅಮಾವಾಸ್ಯೆ, ಪಂಚಮಿ, ಆ ರೀತಿಯಾಗಿ ಆಚರಿಸ್ಕೊಳ್ಳೋಕ್ಕೆ ಡೇಟ್ಗಳನ್ನ ಹಾಕೊಂಡ್ಬಂದ್ಬಿಟ್ರೆ ಎವ್ರಿ ಇಯರ್ ಆ 0 ಹಾಕೊಂಡ್ಬಿಟ್ರೆ ಕ್ಯಾಲೆಂಡ್ರು ವರ್ಷ ವರ್ಷ ಆ ತಿಥಿ ಆ ನಕ್ಷತ್ರದಲ್ಲಿ ಆ ದಿವಸ ಆಗ್ತಾ ಇರುತ್ತೆ. ಈ ವಾರ ಒಂದು ಬೇರೆ ಇರುತ್ತೆ, ಮುಂದಿನ ವರ್ಷ ಬೇರೆ ಇರುತ್ತೆ, ಅದಕ್ಕೆ ಮುಂದಿನ ವರ್ಷ ಬೇರೆ ವಾರ ಇರುತ್ತೆ. ಹಾಗೆ ಆ ಜೀವನವನ್ನು ಅಂಥವ್ರ ಹತ್ರ ಹಾಕ್ಸ್ಕೊಂಡಾಗ ಬರೀ ಹಾಕ್ಸ್ಕೊಂಬರ್ಬೇಡಿ, ಕಾಣಿಕೆಯನ್ನು ಕೊಟ್ಟು ನಮಸ್ಕಾರ ಮಾಡಿಕೊಂಡು ತಾಂಬೂಲನ್ನು ಕೊಟ್ಟು ಸ್ವಯಂ ಪಾಕ ಅಂತ ನಮಸ್ಕಾರ ಹಾಕೊಂಡು ಬನ್ನಿ. ಈ ರೀತಿ ಮಾಡಿಸ್ಕೋಬೋದು. ಎಲ್ಲರೂ ಆ ತಿಥಿಗಳನ್ನ ಆಚರಿಸ್ಕೊಳ್ಳೋಕ್ಕೆ ಬಹಳ ಮುಖ್ಯ. ಕೆಲವರು ಬರ್ತಾರೆ, ನಮ್ಮ ಪದ್ಧತಿ ಇಲ್ಲ ರೀ ಅಂತಾರೆ. ಎಷ್ಟೋ ಜನ ಬೈದ್ಯಾರೆ ಹೆಂಡ್ತೀರನ್ನ, ಎಷ್ಟೋ ಜನ ಹೆಂಡ್ತೀರು ತಾತ ಮುತ್ತ ಅಂದರೆ ನಮ್ಮಲ್ಲಿ ಇಲ್ಲ ರೀ, ನೀವು ಬೇರೆ, ಆ ಯಪ್ಪ ಏನೋ ಟಿ ವಿಲಿ ಹೇಳ್ತಾನಂತೆ, ನೀವು ಕೇಳ್ಕೊಂಬಂದ್ಬಿಟ್ಟು ನಾವು ಅವ್ರ ಥರ ಆಚರಿಸ್ಕೊಳಕ್ಕಾಗತ್ತಾ, ಬ್ರಾಹ್ಮಣರಿಗೆ ಮಾತ್ರ ಯಾರು ಹೇಳಿದ್ದು? ಒಂದು ಹೇಳ್ತೀನಿ ತಿಳ್ಕೊಳ್ಳಿ, ಬ್ರಾಹ್ಮಣರಿಗೆ ಮಾತ್ರ ಅಂದರೆ ಬರೀ ಬ್ರಾಹ್ಮಣರು ಮಾತ್ರ ಮಾಡಬೇಕು ಅನ್ನೋ ತಿಥಿ ಕಾರ್ಯ ಇಲ್ಲ. ಮೊದಲಿಂದ ಪ್ರತಿಯೊಬ್ಬರಿಗೂ ಇಡೀ ಭಾರತ ದೇಶದಲ್ಲಿ ಒಂದೇ ಶಾಸ್ತ್ರ, ಒಂದೇ ಸಂಸ್ಕಾರ. ಏನಂತ ಹೇಳುತ್ತೆ, ಎಲ್ಲ ಜಾತಿ ವರ್ಗದವ್ರಿಗೂ ಅದನ್ನು ನಿಮ್ಗೆ ಹೇಳ್ಕೊಟ್ಟದೇ ಇರ್ಬೋದು, ನಿಮ್ಮ ತಾತ ಹೋಗದೇ ಇರ್ಬೋದು, ಅಥವಾ ಈಗೋ ಇದ್ದ ಒಬ್ಬ ಬ್ರಾಹ್ಮಣ ಆ ಕಾಲದಲ್ಲಿ ಇದ್ದು ನಿಮಗೆ ಹೇಳ್ಕೊಡದೇ ಇರ್ಬೋದು, ದೂರ ಹೋಗಯ್ಯ ಅಂತ ಹೇಳಿರ್ಬೋದು, ಅಥವಾ ನೀವು ಹೋಗಿ ಕೇಳೋಕ್ಕೆ ಸಂಕೋಚ ಪಟ್ಟಿರ್ಬೋದು. ಹೀಗಾಗಿರುತ್ತೆ ಹೊರತು ನಿಮಗೆ ಗೊತ್ತಿಲ್ಲದೇ ಇರತಕ್ಕಂಥ ವಿಚಾರ ಹೊರತು ಎಲ್ಲರೂ ಮಾಡ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ಎಲ್ರಿಗೂ ಒಂದೇ ರೀತಿಯ ಶಾಸ್ತ್ರ. ಭೂತಗಳು ಸತ್ತಾಗ ಎಲ್ಲರೂ ಭೂತಗಳಂದರೆ ಅಲ್ಲಿ ಹೋಗ್ಬಿಟ್ಟು ನೀನು ಶುದ್ರ, ನೀನು ಭೂತ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಒಂದೇ ಅಲ್ಲಿ. ಅರ್ಥ ಆಯ್ತಾ? ನಾವುಗಳಲ್ಲಿ ಮಾಡ್ಕೊಂಡಿರೋದು ನೀನು ಈ ಜಾತಿ ಆ ಜಾತಿ ಈ ಜಾತಿ ಅಂತ ನಾವುಗಳು ಜಗಳ ಆಡ್ತಿರ್ತೀವಿ. ಇದು ಮನುಷ್ಯ ಜಾತಿ, ಅದಕ್ಕೋಸ್ಕರ ಜಗಳ ಆಡ್ತಿರ್ತೀವಿ. ಮೇಲೆ ಆತ್ಮ ಹಂಗಲ್ಲ. ಒಂದು ಸಲ ನೀರು ಹಾಕಿದಾಗ ನಾವುಗಳು ಎಷ್ಟೋ ದೊಡ್ಡ ವಿಶೇಷವಾಗಿರ್ತಕ್ಕಂಥವ್ರು ಏನಂತೀವಿ, ಎಲ್ಲ ಊರಿನ ನೀರು ತೊಗೊಂಬರೋಣ ಅಂತೀವಿ. ಮುಸಲ್ಮಾನ ಅವನು ಊರಿಂದ ತರ್ತಾನೆ, ಕ್ರಿಶ್ಚಿಯನ್ ಇವನು ಊರಿಂದ ತರ್ತಾನೆ, ಎಲ್ಲ ನೀರು ಹಾಕ್ತೀವಿ. ಕಲರ್ ಕಾಣುತ್ತಾ ಇಲ್ಲಿ? ಇವನು ಮುಸ್ಲಿಮ್ದು ಒಂದು ನೀರು ಸಪ್ರೇಟ್ ಮಾಡ್ತೀರಾ, ಅಥವಾ ಇವನು ಕ್ರಿಶ್ಚಿಯನ್ದು ಒಂದು ಬೇರೆ ಮಾಡ್ತೀರಾ, ಅಥವಾ ಪಾರ್ಸಿದೊಂದು ಬೇರೆ ಮಾಡ್ತೀರಾ? ಖಂಡಿತ ಇಲ್ಲ. ದೇವರ ಹತ್ರ ಎಲ್ಲ ಆತ್ಮಗಳು ಒಂದೇ, ಅದೇ ಪರಮ ಆತ್ಮ. ಅದಕ್ಕೆ ಜಾತಿ ಮತ ಭೇದವಿಲ್ಲ. ಹಾಗೆ ನಿಮ್ಮ ಎಲ್ಲ ಜಾತಿ ವರ್ಗದವ್ರಿಗೂ ಎಲ್ಲ ಧರ್ಮದವ್ರಿಗೂ ಒಂದೇ ತಿಥಿ ಕಾರ್ಯ. ನೀವು ಮಾಡ್ತಿರೋದು ಯಾರಿಗೆ? ನಿಮ್ಮ ತಂದೆ, ನಿಮ್ಮ ತಾತ, ನಿಮ್ಮ ಮುತ್ತಾತ. ನೀನು ತಿಥಿ ಮಾಡಿದ ತಕ್ಷಣಕ್ಕೆ ನಾವು ಯಾರೋ ಬೇರೆಯವ್ರು ಮಾಡ್ತಾ ಇದ್ದೀವಿ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ನೀವು ಅದನ್ನು ಮಾಡಿದ್ರೇ ಸಂತೃಪ್ತಿ. ಆ ಸಂತೃಪ್ತಿ ಅಲ್ಲಿ ಪಟ್ಟಾಗಲೇ ನಿಮಗೆ ಜೀವನದ ಆಶ್ರಯ ಚೆನ್ನಾಗಿ ನಡೆಯುತ್ತೆ. ಜೀವನ ಮೊಮ್ಮಕ್ಕಳು ಕೂಡ ಚೆನ್ನಾಗಿರ್ತಾರೆ, ಮರಿ ಮಕ್ಕಳು ಚೆನ್ನಾಗಿರ್ತಾರೆ. ನೀವು ಹೇಳ್ತಿರಲ್ಲ, ಇವತ್ತು ಎಷ್ಟೋ ಜನ ಶಾಸ್ತ್ರಕ್ಕೆ ಬರ್ತೀರಾ, ಭಾಳ ಜನ ಏನಂತ, ನನ್ನ ಮಗ ಸರಿಯಾಗಿ ಓದ್ತಾ ಇಲ್ಲ, ಮೊಮ್ಮಗ ವಿದ್ಯಾಭ್ಯಾಸ ಇಲ್ಲ, ಚರ್ಮ ವ್ಯಾಧಿ ಇದೆ, ನಮ್ಗೆ ಯಾಕೋ ಜೀವನದಲ್ಲಿ ಕಷ್ಟ ಅಂದರೆ ಕಷ್ಟ, ದುಡ್ಡನ್ನ ಆಶ್ರಯ ಪಡ್ತಾ ಇದ್ದೀವಿ, ಎಷ್ಟು ಸಂದ್ರೂ ಸಾಲ್ತಾ ಇಲ್ಲ, ಮನೆ ಕಟ್ಟಕ್ಕೆ ಇವತ್ತರೆಗೂ ಹೋಗ್ತೇನೆ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ? ನಿಮಗೆಲ್ಲ ಪಿತೃ ಕಾರ್ಯಗಳು, ಋಣಗಳ ಬ್ಯಾಲೆನ್ಸು, ಗೇಟ್ಗಳೆಲ್ಲ ಕ್ಲೋಸು. ಆ ಗೇಟ್ಗಳನ್ನ ಯಾವಾಗ ಓಪನ್ ಮಾಡ್ಕೊತೀರಿ? ಯಾರಾದರೂ ಹೇಳ್ದಾಗೇ ಅಟ್ಲೀಸ್ಟ್ ಹೇಳಿದಾಗ ನೀವು ಆ ಗೇಟ್ ಓಪನ್ ಮಾಡ್ಕೋಬೇಕಾ, ದಾಟ್ಕೊಂಬರ್ಬೇಕಾ ಹಂಪುನ, ಇಲ್ಲ ಆ ಹಳ್ಳವನ್ನು ಮುಚ್ಚಿಬಿಟ್ಟು ನಡ್ಕೊಂಬರ್ಬೇಕಾ, ತಿಳ್ಕೊಬೇಕಾ ಬೇಡವಾ? ಅದನ್ನೇ ಹೇಳೋದು ಪಿತೃ ಕಾರ್ಯವನ್ನು. ತದನಂತರ ದುರ್ಗಾ ಹೊರಗಡೆ ಇರ್ತಾಳಂತೆ, ಬಾರ್ರೋ ಮಕ್ಕಳ ಅಂಥೇಳಿ ಹೀಗೆ ಆಲಿಂಗನ ಮಾಡ್ಕೊತಾಳೆ. ಅದಕ್ಕೆ ಮಹಾಲಯ ಅಮಾವಾಸ್ಯೆ ಅನ್ನೋ ದೊಡ್ಡ ಕೆರೆ, ಆ ದೊಡ್ಡ ಕೆರೆಯಲ್ಲಿ ಕೊಳಕು. ಅದಕ್ಕೆ ಹೇಳ್ತೀವಿ, ಆ ವೈಕರ್ಣಿಕಾ ನದಿ ಸತ್ತಾಗಲೂ ಗರುಡ ಪುರಾಣದಲ್ಲಿ ಹೇಳ್ತೀವಂತೆ, ಸತ್ತಾಗ ಆತ್ಮಗಳೆಲ್ಲ ಹೋಗ್ತಾ ಇರುತ್ತಂತೆ. ನಮಗೆಲ್ಲ ಅಕಸ್ಮಾತ್ ಒಳ್ಳೆ ಪುಣ್ಯ ಮಾಡಿದರೆ ಆ ಕಡೆ ಒಳ್ಳೆ ಲ್ಯಾಂಡ್ ಕೊಟ್ಟಿರ್ತಂತೆ, ಹೂವು ಆಶ್ರಯ ಎಲ್ಲ ಕೊಟ್ಟಿರ್ತಂತೆ, ಲಕ್ಷ ಕೊಟ್ಟೋಗ್ಬೋದಂತೆ, ಪಲ್ಲಕ್ಕಿ ಬರುತ್ತಂತೆ, ಲಕ್ಷ್ಮಣ ಕೂತ್ಕೊಂಡು ಹೋಗ್ಬೋದಂತೆ. ಪಾಪಕರಗಳು ಮಾಡಿದವ್ರು ಇರ್ತಾರಲ್ಲ, ಹುಡುಗಿನ ಕೆಟ್ಟ ದೃಷ್ಟಿಲಿ ನೋಡೋದು, ಇವ್ರನ್ನ ರೇಪ್ ಮಾಡೋದು, ಅವ್ರನ್ನೆಲ್ಲ ದುಡ್ಡು ದೋಚೋದು, ಇವ್ರ ದುಡ್ಡು ಅವ್ರ ದುಡ್ಡು ಎರಡೂ ದುಡ್ಡು ನನಗೇ ಬೇಕು ಅನ್ನೋದು, ಪಕ್ಕದ ಮನೆ ಆಸ್ತಿ ನನಗೇ ಬೇಕು ಅನ್ನೋದು, ಹೀಗೆಲ್ಲ ಮಾಡ್ತಿರಲ್ಲ, ಅವ್ರಿಗಿದೆ ನೋಡಿ ಹೆಂಗೆ ಈ ವೈಕರ್ಣಿಕ ನದಿಯಲ್ಲಿ ಹರಿಬೇಕು. ಹೇಳೆಲ್ಲ ತೇಲ್ತಾ ಇರುತ್ತಲ್ಲಿ. ತೇಲ್ತಾ ಇದ್ದಾಗ ನೀವೆಲ್ಲ ಹೋಗ್ತೀರಾ, ಮೂಗು ಮುಚ್ಕೊಳಕ್ಕಾಗಲ್ಲ, ಯಾಕಂದ್ರೆ ಆತ್ಮ ಅಲ್ವಾ. ಆತ್ಮಕ್ಕೆ ದೇಹ ಇಲ್ಲ, ನೀವು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ, ಅನುಭವಿಸ್ಲೇಬೇಕು. ಆ ಭೂತನ ಹಾಗೆ ಕಳಿಸುತ್ತದು. ಅದಕ್ಕೆ ಹೇಳೋದು, ಬದುಕಿದ್ದಾಗ ಈಗ ಅದನ್ನು ಕರ್ಕೊಂಡ್ರೆ ನಿಮಗೆ ಒಳ್ಳೆ ಬೋಟ್ ಕಳಿಸ್ತಾನೆ ದೇವರು. ಇಲ್ವಾ, ಮುಳ್ಕೊಂಡು ಬನ್ನಿ ನನ್ನ ಮಕ್ಕಳ ಅಂತ ಬಿಡ್ತಾನೆ. ಕಾಯ್ತಾರಿ, ಬೋಟ್ ಬೇಕಾ, ನೀರಲ್ಲೇ ಮುಳ್ಕೊಂತಿರೋ, ನಿಮ್ಮ ಹಣೆ ಬರ. ಏನು ಹೇಳ್ತೀರಾ?